ಇದು TV9 ನ್ಯೂಸ್ ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ತಾವು ಧೈರ್ಯವಾಗಿ ಆಂಕರ್ಸ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ಆಫ್ TV9 ನ್ಯೂಸ್ 9 ಐ ಅಪ್ರಿಷಿಯೇಟ್ ಯು ಫಾರ್ ಯರ್ ಗಟ್ಸ್. ನಿಮ್ಮ ಧೈರ್ಯಕ್ಕೆ ಎಷ್ಟೋ ಕೆಲವರು ಕೆಟ್ಟ ರಾಜಕೀಯ ವ್ಯಕ್ತಿಗಳನ್ನ ಅವರ ಸೀಕ್ರೆಟ್ಸ್ನ ಬಯಲು ಮಾಡ್ತೀರಾ, ಎದುರಾಕೊಂತೀರಾ. ಹೆಣ್ಮಕ್ಳು ಕೂಡ, ಇವನ್ ಗರ್ಲ್ಸ್ ಆಲ್ಸೋ, ಹುಡುಗಿರು ಕೂಡ ಕುತ್ಕೊಂಡು ಅವ್ರ ವಿರುದ್ಧವಾಗಿ ಮಾತಾಡ್ತೀರಾ. ಯಾವ ಭಯ ಇಲ್ಲದೆ ಅವ್ರು ನಾಳೆ ಅವ್ರಿಗೆ ಏನು ಮಾಡ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಮಾಡ್ಬೋದು ಅಂತ ಕೆಲವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ತಾವು ತೋರಿಸಿದಾಗ ತಾವು ಯಾರಿಗೂ ಭಯ ಪಡಲ್ಲ. ಆಂಕರ್ಗಳು ಕೂಡ ಅಂಡ್ ಟೆಲಿಕಾಸ್ಟ್ ಮಾಡೋ ಎಡಿಟರ್ಸ್ ಇಂದ ಹಿಡಿದು ಆಲ್ ದಿ ಪೀಪಲ್. ನಾನು ಹೇಳಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಟಿಲ್ ಮಹೇಂದ್ರ ಮಿಶ್ರಾ, TV9 ಮಹೇಂದ್ರ ಮಿಶ್ರಾ, ನ್ಯೂಸ್ 9. ಐ ಅಪ್ರಿಷಿಯೇಟ್ ಆಲ್ ಯು ಆಂಕರ್ಸ್, ಸ್ಟಾಫ್ಸ್ ಆಫ್ TV9 ನ್ಯೂಸ್ 9 ಟು ಹ್ಯಾವ್ ದಿಸ್ ಗಟ್ಸ್. ಈ ಧೈರ್ಯ ನಿಮ್ಮಲ್ಲಿದೆ. ಎಲ್ಲರನ್ನ ಎದುರಾಕೊಂತೀರ, ಅಂದರೆ ಕೆಟ್ಟವ್ರನ್ನ ಎದುರಾಕೊಂಡು ಬದುಕ್ತಾ ಇದ್ದೀರಾ. ಒಳ್ಳೆ ವಿಷಯಕ್ಕೆ ಒಳ್ಳೇದು ತೋರಿಸಿ ಜನರಿಗೆ ಕೆಟ್ಟದ್ದು ಮಾಡೋದನ್ನ ತೋರಿಸ್ತೀರಾ, ಅವ್ರಿಗೆ ಗ್ಯಾಪ್ಸ್ತೀರಾ. ಇಂಥವ್ರಿಗೆ ಮತ್ತೆ ನೀವು ವೋಟ್ ಹಾಕ್ಬೇಡಿ ಅಂತ ಬಹಳ ಖುಷಿ ಆಗುತ್ತೆ. ಈ ಕಾರ್ಯದಲ್ಲಿ ಯಾವತ್ತು ಹುಚ್ಚ ವೆಂಕಟ್ ನಿಮ್ಮ ಜೊತೆ ಇರ್ತಾನೆ. ಇಲ್ಲಿದ್ದೆ ನಾನು ಹುಚ್ಚ ವೆಂಕಟ್ ಸೇನೇನು ಇರುತ್ತೆ, ಮೊದಲು ಇದ್ದೆ, ಇವತ್ತು ಇರ್ತೀನಿ, ಯಾವತ್ತೂ ಇರ್ತೀನಿ. ಯಾಕಂದ್ರೆ ನನಗೆ ಇದಿಷ್ಟ. ಒಂದು ಆಂಕರು ಒಂದು ರಾಜಕೀಯ ವ್ಯಕ್ತಿ, ಕೆಟ್ಟ ರಾಜಕೀಯ ವ್ಯಕ್ತಿ ವಿರೋಧವಾಗಿ ಮಾತಾಡುವಾಗ ಅವನಿಗೆ ಭಯ ಇರುತ್ತೆ. ಬಟ್ ನಿಮ್ಮಲ್ಲಿ ಭಯ ಇಲ್ಲ, ನಿಮ್ಮ ಆಂಕರ್ಗಳಿಗೆ. ಯಾಕಂದ್ರೆ ಕರೆಕ್ಟ್ ವಿಷಯ ಮಾತಾಡ್ತೀರಾ. ಕರೆಕ್ಟ್ ಆಗಿ ಈ ವಿಷಯ ಮಾತಾಡುವಾಗ ಭಯ ಯಾಕೆ? ನಿಮ್ಮ ಹತ್ರ ಸಾಕ್ಷಿ ಇರುತ್ತೆ ಅವ್ರ ತಪ್ಪು ಅಂತ. ಅದು ಕೆಲವರು ಸಹಿಸಕ್ಕಾಗಲ್ಲ. ಅದು ಕೆಲವರು ಚಾನೆಲ್ಗಳ ಮೇಲೆ ಸೆನ್ಸಾರ್ ತರಬೇಕು, ನಾವು ಎಲ್ಲ ಟೆಲಿಕಾಸ್ಟ್ ಮಾಡಕ್ ಬಿಡ್ಕೊಡ್ದು ಅಂತ ಕೆಲವು ರಾಜಕೀಯ ವ್ಯಕ್ತಿಗಳು ವಿಷಯಗಳು ತೆಗೆದವ್ರೆ. ಗೊತ್ತಲ್ವಾ, ನಿಮಗೂ ಗೊತ್ತು. ಕೆಲವು ಸರಿ ಏನಾಗುತ್ತೆ ಅಂದ್ರೆ ನಿಮ್ದು ಚಾನೆಲ್ಗಳನ್ನ ಬ್ಲಾಕ್ ಮಾಡ್ತಾರೆ ಕೆಲವರು, ಅಲ್ವಾ? ಆ ಚಾನಲೇ ಬರಲ್ಲ. ಇವೆಲ್ಲ ಇರುತ್ತೆ ಬಿಡಿ, ಅದು ಕಾಮನ್. ಒಳ್ಳೆಯವ್ರಿಗೆ ಯಾವತ್ತು ಕೆಟ್ಟವರು ವಿರೋಧಿಗಳು ಇದ್ದೇ ಇರ್ತಾರೆ. ಬಟ್ ನೀವು ಕೆಲಸಗಳು ಹಿಂಗೆ ನಡ್ಕೊಂಡು ಹೋಗಿ. ಎನಿವೆ, ಹುಡುಗಿರು ಕೂಡ ಬಹಳ ಧೈರ್ಯವಾಗಿ ಒಳ್ಳೊಳ್ಳೆ ಡೈಲಾಗ್ ಹೊಡಿತೀರಾ, ಕೆಟ್ಟವ್ರಿಗೆ ಒಳ್ಳೊಳ್ಳೆ ಮಾತುಗಳು ಹೇಳ್ತೀರಾ. ಆ ಧೈರ್ಯ ಮೆಚ್ಚಲೇಬೇಕು. ಇವತ್ತು ಹುಡುಗರು ಹುಡುಗಿರು ಎಲ್ಲ ಸಮಾನ, ಅರ್ಥ ಆಯ್ತಾ? ಬಟ್ ಒಳ್ಳೆ ವಿಷಯಕ್ಕೆ ತಾವು ಮಾತಾಡಿದಾಗ, ಅರ್ಥ ಆಯ್ತಾ? ಸೊ ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. TV9 ನ್ಯೂಸ್ 9 ಎಲ್ಲ ಸ್ಟಾಫ್ಸ್ಗೆ, ಕೆಲಸ ಮಾಡೋ ಎಲ್ಲರಿಗೂ, ಫ್ರಮ್ ದಿ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಮಹೇಂದ್ರ ಮಿಶ್ರಾ ಅವ್ರಿಗೂ, ಆಂಕರ್ಸ್, ಎಡಿಟರ್ಸ್, ಗ್ರಾಫಿಕ್ಸ್, ವಾಯ್ಸ್ ಓವರ್ ಕೊಡೋರಿಂದ ಹಿಡಿದು, ಆಂಕರ್ಸ್, ಎಡಿಟರ್ಸ್, ಗ್ರಾಫಿಕ್ಸ್, ವಾಯ್ಸ್ ಓವರ್ ಕೊಡೋರಿಂದ ಹಿಡಿದು ಯಾರ್ಯಾರು ಹೋಗಿ ಬೇರೆ ಕಡೆ ಶೂಟ್ ಮಾಡ್ತಾರೆ. ಯಾಕಂದ್ರೆ ಇನ್ನೊಂದು ವಿಷಯ ಇವತ್ತು ಹೇಳಲೇಬೇಕು. ಹುಚ್ಚ ವೆಂಕಟ್ ಮಾಧ್ಯಮದವನಾಗಿ ಒಂದು ಸಿನಿಮಾ ಮಾಡ್ತಾನೆ. ಇಲ್ ಬಿ ಅ ಮೀಡಿಯಾ ಪರ್ಸನ್ ಇನ್ ದಟ್ ಮೂವಿ. ಅದು ಈ ವರ್ಷದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದು ನೀವು ನೋಡ್ತೀರಾ. ನಮ್ಮ ಹೋಮ್ ಬ್ಯಾನರು, ನಮ್ಮ ತಂದೆ ಎಂ ಲಕ್ಷ್ಮಣ್ ಅವರು ಪ್ರೊಡ್ಯೂಸರು, ನಮ್ಮ ತಾಯಿ ಗೌರಮ್ಮ ಅವ್ರ ಪ್ರೊಡ್ಯೂಸರು, ಅವರೇ ನಿರ್ಮಾಪಕರು. ಹಾಗೆ ಇರ್ತಾರೆ, ಅಂದ್ರೆ ಅವರೇ ಮಾಡೋದು. ಸೊ ನಾನು ಮಾಧ್ಯಮದವನಾಗಿ ಪಿಕ್ಚರಲ್ಲಿ ಕಾಣಿಸ್ಕೊಳ್ತೀನಿ ಮುಂದೆ. ಸೊ ಅಲ್ಲಿ ನಾನು ಕೆಲವೊಂದು ತೋರಿಸ್ಬೇಕು. ಮಾಧ್ಯಮದವ್ರು ಪಡೋ ಕಷ್ಟ ಏನು. ಯಾಕಂದ್ರೆ TV9 ನ್ಯೂಸ್ 9 ಒಂದ್ಸರಿ ನಾನು ಬಂದೆ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಫಸ್ಟ್ ಟೈಮ್ ಬಂದಾಗ ಎಷ್ಟೋ ಜನ ಲಾಯರ್ಗಳು ಆಚೆ ಇದ್ರು, ಚಾನೆಲ್ ಆಚೆ. ನಾನು ಕೇಳಿದೆ ಏನು ವಿಷಯ ಅಂತ. ಚಾನೆಲ್ ಮೇಲೆ ಕೇಸ್ ಫೈಲ್ ಮಾಡಕ್ ಬಂದಿರೋದು ಅಂದರು. ಯಾಕೆ ಅಂತಂದೆ. ಅದಕ್ಕಂದ್ರು, ಇಲ್ಲ ಅವರು ಕೆಲವು ವಿರೋಧವಾಗಿ ಮಾತಾಡಿದ್ದಾರೆ. ಹೌದು, ಬಟ್ ನಿಮ್ಮ ಹತ್ರ ಸಾಕ್ಷಿಗಳು ಇಟ್ಕೊಂಡು ಮಾತಾಡಿದ್ರೆ ತಪ್ಪು ಯಾರೇ ಮಾಡಲಿ, ನಾನು ಮಾಡೋದು ನೀವು ತೆಗೆದಾಕ್ಬೋದು, ತಪ್ಪೇನಿಲ್ಲ ಸಾಕ್ಷಿ ಇದ್ದಾಗ. ಬಟ್ ನ್ಯಾಯ ಪರವಾಗಿ ಅಥವಾ ನ್ಯಾಯ ಪರವಾಗಿ ಹೋಗುತ್ತಪ್ಪ, ಅನ್ಯಾಯದ ವಿರೋಧವಾಗಿ ಹೋಗುತ್ತಪ್ಪ. ಇವತ್ತು ಎಷ್ಟೋ ಚಾನೆಲ್ಗಳ ಮೇಲೆ ಕೇಸ್ಗಳಿದೆ. ಯಾಕೆ? ಅವರು ನ್ಯಾಯ ಅಂತ ತೋರಿಸಿದ್ದಾರೆ, ಅನ್ಯಾಯ ವಿರುದ್ಧವಾಗಿ ಹೋಗಿದಾರ? ಇಲ್ಲಲ್ಲ, ಅನ್ಯಾಯದ ವಿರುದ್ಧವಾಗಿ ಹೋಗಿದ್ದಾರೆ, ನ್ಯಾಯ ಅಂತ ತೋರಿಸಿದ್ದಾರೆ. ಇವತ್ತು TV9 ಬಂದಾಗಿಂದ, ನ್ಯೂಸ್ 9 ಬಂದಾಗಿಂದ ಎಷ್ಟೋ ಜನ, ನೀವು ನಂಬಲ್ಲ, ಇದು ಮನಸ್ಸಿಂದ ಹೇಳ್ತೀನಿ, ಎಷ್ಟೋ ಕೆಲವು ರಾಜಕೀಯ ಕೆಲವರು ಇದ್ಯಾವತ್ತೂ ತಪ್ಪು ತಿಳ್ಕೊಂಡು ಎಲ್ಲರೂ. ಯಾಕಂದ್ರೆ ಒಳ್ಳೆಯವರು ಇದ್ದಾರೆ, ಎಲ್ಲ ಕಡೆ ಕೆಚ್ಚಡ ಇದ್ದೇ ಇರುತ್ತೆ, ಗಲೀಜ್ ಇದ್ದೇ ಇರುತ್ತೆ. ಬಟ್ ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ. ಸೊ ನಾನು ಕೆಟ್ಟವ್ರ ಬಗ್ಗೆ ಹೇಳ್ತಾರೆ. ಎಷ್ಟು ಕೆಟ್ಟ ವ್ಯಕ್ತಿಗಳು ಭಯ ಪಟ್ಟರು. ಇಡನ್ ಕ್ಯಾಮ್ರಾ ಅಂತ ಫಸ್ಟ್ ಬಂದಿದ್ದು TV9 ನ್ಯೂಸ್ 9 ಇಂದ, ಅಲ್ವಾ? ಅಲ್ಲಿಂದ ಎಷ್ಟು ಜನ ಲಂಚ ತಗೊಂಡು ನಿಲ್ಲಿಸ್ತು. ಎಷ್ಟೋ ರಾಜಕೀಯ ವ್ಯಕ್ತಿಗಳು ಕೆಲವರು ಭಯ ಪಡಕ್ಕೆ ಶುರು ಮಾಡಿದ್ರು, ನಮ್ಮ ಇತಿಹಾಸ ತೆಗೆದಾಕ್ಬಿಡ್ತಾರೆ ಅಂತ.
ಎಷ್ಟೋ ಜನ ಬದಲಾದ್ರು, ಬೈದಿಂದ ಇದ್ದಾರೆ ನೋಡಿ. ಮಾಧ್ಯಮದವರು ಉಷಾ ವೆಂಕಟ್ನ ಬಹಳ ಬೆಳೆಸಿದ್ರು ಅಂತ ಅನ್ನೋದಕ್ಕಿಂತ ಉಷಾ ವೆಂಕಟ್ ನೇರವಾಗಿ ಮಾತಾಡ್ತಾನೆ, ಅದನ್ನ ಅವ್ರು ಸಾಕ್ಷಿ ಸಮೇತ ನೋಡಿ ಆಮೇಲೆ ಅದನ್ನ ಮಾತನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಗೊತ್ತಾಯ್ತು? ಆ ಥರ ಎಲ್ಲ ಒಳ್ಳೆ ರಾಜಕೀಯದ ವ್ಯಕ್ತಿಗಳನ್ನು ಅವರು ತೋರಿಸಿದ್ದಾರೆ. ಎಷ್ಟೋ ಜನ ರಾಜಕೀಯದ ವ್ಯಕ್ತಿಗಳು ತೋರಿಸಿದ್ದಾರೆ ಇವರು ಒಳ್ಳೆಯವರು ಅಂತ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದು ಅಂತ ತೋರಿಸಿದ್ದಾರೆ. ಆ ಅಧಿಕಾರ ಅವ್ರಿಗಿದೆ. ಯಾಕಂದ್ರೆ ನಮ್ಮ ದೇಶದ ಅಭಿವೃದ್ಧಿಗೆ ಮಾಧ್ಯಮದವರು, ಪತ್ರಕರ್ತರು ತುಂಬಾ ಮುಖ್ಯ. ಅವರು ಒಂದು ಕಂಬ ಹಾಕ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಎಷ್ಟೋ ಜನ TV9 News9 ಒಳ್ಳೆಯವರು ಇದ್ದಾರೆ. ಎಲ್ಲ ಕಡೆ ಕೆಚ್ಚಡ ಇದ್ದೇ ಇರುತ್ತೆ, ಗಲೀಜಿದ್ದೇ ಇರುತ್ತೆ. ಬಟ್ ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ. ಸೊ ನಾನು ಕೆಟ್ಟವ್ರ ಬಗ್ಗೆ ಹೇಳ್ತಾ ಇರೋದು. ಎಷ್ಟು ಕೆಟ್ಟ ವ್ಯಕ್ತಿಗಳು ಭಯ ಪಟ್ಟರು. ಹಿಡನ್ ಕ್ಯಾಮ್ರಾ ಅಂತ ಫಸ್ಟ್ ಬಂದಿದ್ದು TV9 News9 ಇಂದ ಅಲ್ವಾ? ಅಲ್ಲಿಂದ ಎಷ್ಟು ಜನ ಲಂಚ ತಗೊಂಡು ನಿಲ್ಲಿಸಿದ್ರು. ಎಷ್ಟೋ ರಾಜಕೀಯ ವ್ಯಕ್ತಿಗಳು ಕೆಲವರು ಭಯ ಪಡಕ್ಕೆ ಶುರು ಮಾಡಿದ್ರು. ನಮ್ಮ ಇತಿಹಾಸ ತೆಗೆದಾಕ್ಬಿಡ್ತಾರೆ ಅಂತ. ಎಷ್ಟೋ ಜನ ಬದಲಾದ್ರು, ಬೈದಿಂದ ಇದ್ದಾರೆ ನೋಡಿ. ಮಾಧ್ಯಮದವರು ಉಷಾ ವೆಂಕಟ್ನ ಬಹಳ ಬೆಳೆಸಿದ್ರು ಅಂತ ಅನ್ನೋದಕ್ಕಿಂತ ಉಷಾ ವೆಂಕಟ್ ನೇರವಾಗಿ ಮಾತಾಡ್ತಾನೆ, ಅದನ್ನ ಅವ್ರು ಸಾಕ್ಷಿ ಸಮೇತ ನೋಡಿ ಆಮೇಲೆ ಅದನ್ನ ಮಾತನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಗೊತ್ತಾಯ್ತು? ಆ ಥರ ಎಲ್ಲ ಒಳ್ಳೆ ರಾಜಕೀಯದ ವ್ಯಕ್ತಿಗಳನ್ನು ಅವರು ತೋರಿಸಿದ್ದಾರೆ. ಎಷ್ಟೋ ಜನ ರಾಜಕೀಯದ ವ್ಯಕ್ತಿಗಳು ತೋರಿಸಿದ್ದಾರೆ ಇವರು ಒಳ್ಳೆಯವರು ಅಂತ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದು ಅಂತ ತೋರಿಸಿದ್ದಾರೆ. ಆ ಅಧಿಕಾರ ಅವ್ರಿಗಿದೆ. ಯಾಕಂದ್ರೆ ನಮ್ಮ ದೇಶದ ಅಭಿವೃದ್ಧಿಗೆ ಮಾಧ್ಯಮದವರು, ಪತ್ರಕರ್ತರು ತುಂಬಾ ಮುಖ್ಯ. ಅವರು ಒಂದು ಕಂಬ ಹಾಕ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಎಷ್ಟೋ ಜನ TV9 News9 ಬಂದ್ಬಿಡ್ತಾರೆ, ನಾವು ಲಂಚ ಈಸ್ಕೊಂಡು ಕೊಡೋದು ಅಂತ ಭಯಪಟ್ಟು ಲಂಚ ಈಸ್ಕೊಂಡು ಹೋಗೋ ನಡಗಿ ಆ ಕಾಲನೂ ಬಂದಿತ್ತಲ್ವಾ. 2007 TV9 ಬಂದಿದೆ, 2007. ಅವತ್ತಿಂದ ನಾನು ಇವತ್ತವರೆಗೂ ನೋಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ಗೆ ಯಾವಾಗೂ ನಾನು ಇರ್ತೀನಿ, ನಿಮ್ಮ ಜೊತೆ ನಾನು ಯಾವಾಗೂ ಇರ್ತೀನಿ ನೋಡಿ. ಕೇಸ್ಗಳು ಎಷ್ಟೇ ಆಗಲಿ ನ್ಯಾಯ ಉಳಿಬೇಕು, ಅನ್ಯಾಯ ಸಾಯಬೇಕು. ಬೈ ಫ್ರಮ್ ದಿಸ್ ಸ್ಮೈಲಿಂಗ್ ಸ್ಟಾರ್ ಉಷಾ ವೆಂಕಟ್.